ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಬೆನ್ನಲ್ಲೇ ಮತ್ತೊಂದು ಪೋಸ್ಟ್ ಹಲ್ಚಲ್ ಎಬ್ಬಿಸ್ತಾ ಇದೆ. ನಾಳೆ ರಾತ್ರಿ 9:30ರೊಳಗೆ ಮತ್ತೊಬ್ಬ ಹಿಂದೂ ಮುಖಂಡನ ಕತೆ ಮುಗಿಸ್ತೀವಿ ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಮಾಡುವವರಿದ್ರೆ ಮಾಡ್ಲಿಕ್ಕೆ ಬರಲಿ. ಅವರು 5 ಕೇಸ್ ಏನೋ ಅವ್ರ ಮೇಲೆ ಇತ್ತು. ಅವರಲ್ಲಿ ಕೂಡ ಒಂದಷ್ಟು ಕೇಸುಗಳಿದೆ. ಪರಮೇಶ್ವರ್ ಮೇಲೆ ಕೂಡ ಕೇಸುಗಳುಂಟು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ಅಸಲಿ ಕಥೆಗಳು ಹೊರಬೀಳ್ತಾನೆ ಇದ್ದಾವೆ. ಕಡಲ ತಡಿಯಲ್ಲಿ ನೆತ್ತರೋಕುಳಿ ಹರಿದು 4 ದಿನವೇ ಕಳೆದ್ರೂ ಕೂಡ ಇನ್ನೂ ರಕ್ತದ ಕಲೆ ಆರಿಲ್ಲ. ಸೇಡಿಗೆ ಸೇಡು, ನೆಕ್ಸ್ಟ್ ಟಾರ್ಗೆಟ್ ಅನ್ನುವಂಥ ಸಂದೇಶಗಳು ಹರಿದಾಡ್ತಾನೆ ಇದ್ದಾವೆ. ಇದರ ಬೆನ್ನಲ್ಲೇ ಈಗ ಸುಹಾಸ್ ಶೆಟ್ಟಿ ಹತ್ಯೆಯ ಸುಪಾರಿ ಕಥೆಯೊಂದು ತೆರೆದುಕೊಂಡಿದೆ. ಸುಹಾಸ್ ಶೆಟ್ಟಿಯ ಹೆಣ ಉಳಿಸುವುದಕ್ಕೆ 3 ತಿಂಗಳ ಹಿಂದೆನೇ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ಆಸ್ಪತ್ರೆಯಲ್ಲಿ ಶುರುವಾಗಿದ್ದಂಥ ಮೀಟಿಂಗ್ ನಡುಬೀದಿಯಲ್ಲಿ ಹೆಣ ಉಳಿಸುವಂತೆ ಮಾಡಿತ್ತು. ಜನವರಿಯಲ್ಲೇ ಡೀಲ್ ಕುದುರಿಸಿದ್ದ ಆದಿಲ್. 3 ಲಕ್ಷ ಕ್ಯಾಶ್, ಸುಹಾಸ್ ಹತ್ಯೆಗೆ ಡೀಲ್. ಸುಹಾಸ್ ಶೆಟ್ಟಿಯನ್ನ ದಿಢೀರಂತ ಹೊಡೆದುಳಿಸಿದ್ದಲ್ಲ, ಜನವರಿಯಿಂದಲೇ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾ ಇದ್ರು. ಹಂತಕ ಸಫ್ವಾನ್ ನನ್ನ ಭೇಟಿ ಮಾಡಿ ಫಾಜಿಲ್ ಸಹೋದರ ಆದಿಲ್ ಸುಹಾಸ್ ಶೆಟ್ಟಿಯ ಹೆಣ ಉಳಿಸಬೇಕು ಅಂತ ಡೀಲ್ ಕೊಟ್ಟಿದ್ದ. 5 ಲಕ್ಷಕ್ಕೆ ಮಾತುಕತೆ ಮುಗಿಸಿದ ಆದಿಲ್ ಜನವರಿಯಲ್ಲೇ 3 ಲಕ್ಷ ಹಣವನ್ನ ಕೊಟ್ಟಿದ್ದ. ಉಳಿದ ಹಣ ಕೇಳಿದ್ದಕ್ಕೆ ಮೊದಲು ಹೆಣ ಉಳಿಸಿ ಆಮೇಲೆ ಉಳಿದ ಹಣ ತಗೊಂಡು ಹೋಗಿ ಎಂದಿದ್ದಂತೆ. ಹೀಗಾಗಿ ಮಾರ್ಚ್ 31ರ ಒಳಗಾಗಿ ಹತ್ಯೆ ಮಾಡೋದಕ್ಕೆ ಟೀಮ್ ರೆಡಿಯಾಗಿತ್ತು. ಏಪ್ರಿಲ್ 24ರಂದು 2 ವಾಹನಗಳನ್ನ ಬಾಡಿಗೆಗೆ ಪಡೆದಿದ್ದಂಥ ಹಂತಕ ಪಡೆ ಸುಹಾಸ್ನ ಚಲನವಲನದ ಕಂಪ್ಲೀಟ್ ಮಾಹಿತಿಯನ್ನ ಕಲೆ ಹಾಕಿದ್ರು. ನಂತರ ತಾವಂದುಕೊಂಡಂತೆ ಮೇ 1ನೇ ತಾರೀಕು ರಾತ್ರಿ 8:30ರ ಸುಮಾರಿಗೆ ಬೀದಿ ಹೆಣ ಮಾಡಿ ಎಸ್ಕೇಪ್ ಆಗಿದ್ರು. ಸುಹಾಸ್ ಮನೆಗೆ ಕೈ ನಾಯಕರು ಹೋಗದಂತೆ ವಾರ್ನ್. ಸುಹಾಸ್ ಹತ್ಯೆ ಬೆನ್ನಲ್ಲೇ ರಾಜಕೀಯ ಕದನನೂ ಕೂಡ ಜೋರಾಗಿದೆ. ಇದೇ ಹೊತ್ತಲ್ಲಿ ಆಡಿಯೋವೊಂದು ಸಖತ್ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಸುಹಾಸ್ ಮನೆಗೆ ಹೋಗಬಾರದು, ಒಂದು ವೇಳೆ ಹೋಗಿದ್ದೆ ಆದ್ರೆ ವಕ್ಫ್ ರೀತಿ ಹೋರಾಟ ಮಾಡ್ತೇವೆ, ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಮುಸ್ಲಿಂ ಮುಖಂಡ ಬೆದರಿಕೆ ಹಾಕಿದ್ದಾನೆ ಎನ್ನಲಾದಂತ ಆಡಿಯೋ ವೈರಲ್ ಆಗ್ತಾ ಇದೆ. ಸುಹಾಸ್ ಶೆಟ್ಟಿರ ಔತುಗು ಮಿನಿ పోయుంటాయని నోకోగు ನಂಗ ಸಾಮೂಹಿಕಮಾಯಿತು ಪ್ರತಿ ಒತ್ತಡ ರಾಜೀನಾಮೆ ಬೇಕಿರ ಚೊಲ್ಟ ಬೋಲ್ತ ಫಲಕಂ ಅವ್ರು ಎಲ್ಲಾರು ಚಂದ್ರು ಅದು ಗೃಹ ಸಚಿವ ಅದಕ್ಕೆ ಬೇನು ಮಾಯೋ ಆಶ್ವಾಸನೆ ತಂದ್ರು. ಕರಾವಳಿಯಲ್ಲಿ ನೆತ್ತರೋಕುಳಿ ಹರಿದು 4 ದಿನ ಆದರೂ ಕೂಡ ಯಾವೊಬ್ಬ ಕೈ ನಾಯಕರು ಸುಹಾಸ್ ಶೆಟ್ಟಿ ಮನೆಗೆ ಹೋಗಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ಇದೊಂದು ಕೊಲೆ ಪ್ರಕರಣ, ಸುಹಾಸ್ ಶೆಟ್ಟಿ ಮೇಲೂ ಕೂಡ ಕೇಸ್ಗಳಿದ್ದಾವೆ, ಹೀಗಾಗಿ ನಾವ್ಯಾರು ಕೂಡ ಭೇಟಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇದು ಒಂದು ಮರ್ಡರ್ ಕೇಸು, ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು, 5 ಕೇಸ್ ಏನೋ ಅವ್ರ ಮೇಲೆ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಾನಾಗ್ಲಿ ಮತ್ತೆ ಯಾರಾಗ್ಲಿ ಭೇಟಿ ಮಾಡಲಿಲ್ಲ. ಆದರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡಿದ್ದೇವೆ. ಈಗಾಗಲೇ 8 ಜನನ ಅರೆಸ್ಟ್ ಮಾಡಿದ್ದೇವೆ. ಏನಂತ ತನಿಖೆ ಆಗೋ ತನಕ ಏನು ಗೊತ್ತಾಗೋದಿಲ್ಲ. ತನಿಖೆ ಆದಮೇಲೆನೆ ಎಲ್ಲ ವಿಚಾರಗಳು ಹೊರಗಡೆ ಬರುತ್ತೆ. ಅದಕ್ಕೆ ಮುಂಚೆ ನಾವು ಸ್ಪೆಕ್ಯುಲೇಟ್ ಮಾಡಿ ಹೇಳೋದು ಸರಿ ಕಾಣಿಸಲ್ಲ. ಕೈ ಕಮಲ ಮಧ್ಯೆ ಸುಹಾಸ್ ಶೆಟ್ಟಿ ಕೊಲೆ ಕದನ. ಸುಹಾಸ್ ಶೆಟ್ಟಿ ಕೊಲೆಗೆ ಫಯಾಜ್ ಹತ್ಯೆಯ ಪ್ರತೀಕಾರವೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸುಹಾಸ್ ಸಾವನ್ನಪ್ಪಿದಂಥ ದಿನವೇ ಈ ಬಗ್ಗೆ ಹಲವರು ಮಾತನಾಡಿದ್ರು. ಆದರೆ ಸ್ಪೀಕರ್ ಖಾದರ್ ಮಾತ್ರ ಸುಹಾಸ್ ಕೊಲೆಗೂ ಫಯಾಜ್ ಕುಟುಂಬಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದ್ರು. ಇದೇ ಹೇಳಿಕೆ ಇಟ್ಕೊಂಡು ಸುಳ್ಯ ಶಾಸಕಿ ಭಾಗೀರಥಿ ಮುರಳ್ಯ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ತನಿಖೆಗೂ ಮೊದಲೇ ಫಾಜಿಲ್ ಕುಟುಂಬ ನಿರಪರಾಧಿ ಅನ್ನುವ ಮೂಲಕ ಇಡೀ ಕೇಸನ್ನ ಮುಚ್ಚಿ ಹಾಕಿಸುವಂತ ಪ್ರಯತ್ನ ಮಾಡಿದ್ದಾರೆ. ಸುಹಾಸ್ನನ್ನ ದರೋಡೆಕೋರ, ರೌಡಿ ಶೀಟರ್ ಅಂತಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್, ಪರಮೇಶ್ವರ್ ಮೇಲೂ ಕೂಡ ಕೇಸಿದೆ, ಅವರನ್ನು ಕೂಡ ಗೂಂಡ ಅನ್ನೋಕ್ಕಾಗುತ್ತಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಫಾಜಿಲ್ ಅವರ ತಂದೆ ಮತ್ತು ತಮ್ಮ ಫೋನ್ ಮಾಡಿ ನಮಗೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ, ನಾವು ಪ್ರತೀಕಾರ ಮಾಡೋದು ಆಲೋಚನೆ ಮಾಡಲೂ ಇಲ್ಲ, ಆಗಲೂ ನಾವು ಅದನ್ನು ದೇವರಿಗೆ ನಾವು ಅದನ್ನು ಬಿಟ್ಟಿದ್ದೇವೆ. ಯಾವ ಸಂದರ್ಭಕ್ಕೂ ಏನು ನಮ್ದು ಸಹಕಾರ ಬೇಕು, ನಮ್ದು ಯಾವುದೇ ಹೇಳಿಕೆ ಬೇಕು ಮತ್ತು ಏನೇ ತನಿಖೆಗೆ ಕೂಡ ನಾವು ಅದನ್ನು ನಮ್ಮ ಮೊಬೈಲ್ ಬೇಕಾದ್ದು ನಾವು ಸ್ಟೇಷನ್ ಕೊಟ್ಟು ಹೋಗ್ತೇವೆ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಒಬ್ಬ ಗೂಂಡ ಅಂತ ಹೇಳಿ ಹಾಕಬೇಕಿದ್ರೆ ಡಿಕೆಶಿ ಅವರಲ್ಲಿ ಕೂಡ ಒಂದಷ್ಟು ಕೇಸುಗಳಿದೆ, ಅವರ ಬಗ್ಗೆ ಕೂಡ ಕೇಸುಗಳಿದೆ. ಪರಮೇಶ್ವರ ಮೇಲೆ ಕೂಡ ಕೇಸುಗಳುಂಟು. ಅವರೆಲ್ಲರನ್ನೂ ಗೂಂಡಾಗಳಂತೇಳಿ ಆ ಒಂದು ಇದಕ್ಕೆ ಸೇರಿಸಲಿಕ್ಕೆ ಆಗ್ತದ? ಹಾಗಿದ್ರೆ ಅವರನ್ನು ಯಾಕೆ ಬಿಟ್ಟು ಇವರೊಬ್ಬರೇ ಸುಹಾಸ್ ಅಂತ ಹೇಳೋರು ಮಾತ್ರ ಆ ರೀತಿಯ ದೃಷ್ಟಿಯಿಂದ ನೋಡಿಕೊಂಡದ್ದು
ನಮಗೆಲ್ಲರಿಗೂ ಬೇಸರ ತರುವಂಥದ್ದು. ಇನ್ನು ಸುಹಾಸ್ ಶೆಟ್ಟಿಯನ್ನ ಹಿಂದೂ ಕಾರ್ಯಕರ್ತ ಅಂತಿರುವುದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಸುಹಾಸ್ ಶೆಟ್ಟಿಯನ್ನ ಹಿಂದೂ ಕಾರ್ಯಕರ್ತ ಅನ್ಬೇಡಿ, ಯಾಕಂದ್ರೆ ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತನಲ್ಲ, ಹಿಂದೂ ಸಂಘಟನೆಯ ಕಾರ್ಯಕರ್ತ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಮತ್ತೋರ್ವ ಹಿಂದೂ ಮುಖಂಡನಿಗೆ ಡೇಟ್ ಫಿಕ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಪೋಸ್ಟ್. ಕರಾವಳಿಯಲ್ಲಿ ಮೇಲಿಂದ ಮೇಲೆ ಹೆಣ ಬೀಳ್ತಾ ಇದ್ರೂ ಕೂಡ ಹಂತಕರ ರಕ್ತದಾಹ ಮಾತ್ರ ನಿಲ್ತಾ ಇಲ್ಲ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಹಿಂದೂ ಮುಖಂಡ ಭರತ್ ಕುಮ್ದುಲ್ಗೆ ಜೀವ ಬೆದರಿಕೆ ಬಂದಿದೆ. ನಾಳೆ ರಾತ್ರಿ 9:30ಕ್ಕೆ ನಿನ್ನ ಸ್ಥಳದಲ್ಲೇ ಕೊಲೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ ಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ. ಹಾಗಾದ್ರೆ ಈ ಭರತ್ ಕುಮ್ದೇಲು ಯಾರು ಅಂತ ನೋಡೋದಾದ್ರೆ, ಬಜರಂಗ ದಳದ ಮುಂಚೂಣಿ ಮುಖಂಡನಾಗಿರುವಂಥ ಭರತ್ ಕುಮ್ದೇಲು ಮೇಲೆ ಹಲವಾರು ಪ್ರಕರಣಗಳಿದ್ದಾವೆ. ಜೂನ್ 21, 2017ರಂದು SDPI ಮುಖಂಡ ಅಶ್ರಫ್ ಹತ್ಯೆ ಆಗಿತ್ತು. ಈ ಹತ್ಯೆ ಕೇಸ್ನಲ್ಲಿ ಭರತ್ ಕುಮ್ದೇಲುನೇ ಪ್ರಮುಖ ಆರೋಪಿ. ಬೆಂಜನ ಪದವು ಎಂಬಲ್ಲಿ ಅಶ್ರಫ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. SDPIನಲ್ಲಿ ಮುಂಚೂಣಿಯಲ್ಲಿದ್ದಂಥ ನಾಯಕ ಅಶ್ರಫ್ ಕಲಾಯಿ ಹತ್ಯೆ ಆಗ್ತಾ ಇದ್ದಂತೆ ಇದರ ಪ್ರತೀಕಾರವಾಗಿಯೇ ಶರತ್ ಮಡಿವಾಳರ ಹತ್ಯೆ ಆಗಿತ್ತು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂಥ ಬೆದರಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಭರತ್, ಪ್ರತೀಕಾರ ಮಾಡೋರು ಎದುರುಗಡೆ ಬರಲಿ, ನಾವು ಭಾಷಣ ಮಾಡಿ ಲೀಡರ್ ಆಗಿಲ್ಲ, ನಮಗೂ ಎಲ್ಲ ಕೆಲಸ ಮಾಡೋಕೆ ಗೊತ್ತಿದೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿದಂಥ ಬಿಜೆಪಿ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಸರ್ಕಾರದ ಕುಮ್ಮಕ್ಕಿನಿಂದ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿ ಪೋಸ್ಟ್ ಹಾಕಿದ್ದಾರೆ, ಹೀಗಾಗಿ ಪೋಸ್ಟ್ ಮಾಡಿದವರ ಮನೆಗೆ ನುಗ್ಗಿ ಅರೆಸ್ಟ್ ಮಾಡಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರತಿಕಾರ ಮಾಡುವವರಿದ್ರೆ ಮಾಡ್ಲಿಕ್ಕೆ ಬರಲಿ, ಅವರು ನಾವು ಕೂಡ ಎದುರ್ಕೊಂಡು ಕೂತ್ಕೊಳ್ಳುವವರಲ್ಲ. ನಾವು ಅವರು ಬೇರೆ ಎಲ್ಲರಿಗೂ ಬೆದರಿಕೆ ಹಾಕಿದ್ದಾರೆ ಅಂತ ನಮ್ಗೆ ಹಾಕ್ಲಿಕ್ಕೆ ಬರೋದು ಬೇಡ. ನಾವು ಎಲ್ಲರ ಥರ ಭಾಷಣ ಮಾಡಿ ಲೀಡರ್ ಆದವರಲ್ಲ. ನಾವು ಎಲ್ಲರ ಥರ ಆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಪಬ್ಲಿಸಿಟಿ ತೆಕ್ಕೊಂಡು ಲೀಡರ್ ಆದದಲ್ಲ. ನಮಗೂ ಎಲ್ಲ ಕೆಲಸ ಮಾಡಲಿಕ್ಕೆ ಗೊತ್ತಿದೆ. ಅವು ಪ್ರತೀಕಾರ ಮಾಡೋದಾದ್ರೆ ಅವರು ಎದುರುಗಡೆ ಬರಲಿ, ನಾವು ಅದನ್ನು ಎದುರಿಸೇವೆ. ಇದು ಫೇಲ್ಯೂರ್ ಆಫ್ ದಿಸ್ ಗವರ್ಮೆಂಟ್. ಈಗ ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ, ನಾಳೆ 9:30 ಒಳಗೆ ಹೊಡಿತೀವಿ ಅಂತ ಹೇಳ್ತಿದಾರಲ್ಲ. ಏನ್ ಮಾಡ್ತಾ ಇದ್ದೀರಾ ನೀವು? ಹಿಡಿಯಲಿಕ್ಕೆ ಕಾಯ್ತಾ ಅವ್ರನ್ನ? ಇದು ರಕ್ತಪಾತ ಆಗ್ಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ. ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ. ಸರ್ಕಾರ ನಿಮ್ಮ ಕುಮ್ಮಕ್ಕಿನಿಂದಲೇ ಇವೆಲ್ಲ ನಡೀತಾ ಇವೆ. ಕೊಚ್ಚಿ ಕೊಲೆ ಮಾಡ್ತೀವಿ ಅಂತ ಸೆಲ್ಫಿ ವಿಡಿಯೋ ಪೋಸ್ಟ್. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಮತ್ತೊಂದು ಪ್ರತೀಕಾರದ ವಿಡಿಯೋ ವೈರಲ್ ಆಗ್ತಾ ಇದೆ. ಸುಹಾಸ್ ಶೆಟ್ಟಿ ಕೊಂದವರ ಮನೆಯವರು ಯಾರೇ ಸಿಕ್ಕರೂ ಕೂಡ ಕೊಚ್ಚಿ ಕೊಲ್ತೀವಿ ಅಂತ ಧನುಷ್ ಸಿ ಪಕ್ಕಳ ಅನ್ನುವಂಥ ಯುವಕ ಸೆಲ್ಫಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಜಾಸ್ತಿ ದಿನ ತಗೊಳ್ಳಲ್ಲ, ತಕ್ಷಣವೇ ಸುಹಾಸ್ ಶೆಟ್ಟಿ ಕೊಂದವರ ಮೇಲೆ ರಿವೆಂಜ್ ತಗೊಳ್ತೀವಿ ಅಂತ ಪ್ರತೀಕಾರ ಕಿಚ್ಚು ಹಚ್ಚಿದ್ದಾನೆ. ಹೀಗಾಗಿ ಈತನ ವಿರುದ್ಧ FIR ದಾಖಲಾಗಿದೆ. ಧರ್ಮ ವಿಷಯಕ್ಕೆ ಒಟ್ನಲ್ಲಿ ಸುಹಾಸ್ ಶೆಟ್ಟಿ ಕೊಲೆಯಾಗಿ 4 ದಿನ ಕಳೆದರೂ ಕೂಡ ಪ್ರತೀಕಾರದ ಕಿಚ್ಚು ಆರಿಲ್ಲ. ದಿನದಿಂದ ದಿನಕ್ಕೆ ದ್ವೇಷದ ಜ್ವಾಲೆ ಧಗಧಗಿಸ್ತಾ ಇದ್ದು ರಾಜಕೀಯ ಕಚ್ಚಾಟವೂ ಜೋರಾಗ್ತಾ ಇದೆ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.